ಅವತ್ ರಾತ್ರಿ ಆ ರೂಮ್ಗೆ ಹೇಗ್ ಹೋದೆ ಅಂತ ಸಾಮ್ರಾಟ್ ನೆನಪು ಮಾಡ್ಕೊಳ್ತಾ ಇದ್ದ. ಅಷ್ಟ್ರಲ್ಲಿ ಸಾನ್ಯಾ ಜೋರಾಗಿ ಕಿರ್ಚ್ಕೊಂಡಿದ್ ಕೇಳಿಸ್ತು. ಅವಳ ಕಡೆ ತಿರುಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಬೆನ್ ಮೇಲೆ ಒಂದು ಸ್ಟ್ರಾಂಗ್ ಒದೆ ಬಿತ್ತು. ದೊಪ್ಪ ಅಂತ ನೆಲಕ್ ಬಿದ್ದ. ಕೆಳಗ್ ಬಿದ್ದಿದ್ದೇನೋ ಅವನಿಗೆ ಶಾಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಅವನ್ಗೆ ಅದೊಂದು ದೊಡ್ಡ ವಿಷಯನೂ ಅಲ್ಲ. ಸಾನ್ಯಾ ಮಾತ್ರ ಸಿಂಹಿಣಿ ತರ ಕಿರಿಸ್ತಾ, ಎಷ್ಟು ಧೈರ್ಯ, ನನ್ ರೂಮಿಗೆ ಬಂದು ನನ್ ಪಕ್ಕನೆ ಮಲ್ಕೋತ್ಯಾ ಹಾ? ಸಾಮ್ರಾಟ್ ನಿಧಾನಕ್ಕೆದ್ದು ಲೈಟ್ ಆಗಿ ನೋಯ್ತಿರೋ ಬೆನ್ನ ಉಚ್ಕೊಳ್ತಾ, ಏನ್ ನನ್ ಮೂಳೆ ಮುರಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅಮ್ಮ, ಎಷ್ಟು ನೋವಾಗ್ತಿದೆ ಗೊತ್ತಾ? ಮೊದ್ಲು ನನ್ ಕ್ವಶನ್ಗೆ ಆನ್ಸರ್ ಮಾಡು. ನನ್ ಬೆಡ್ ಮೇಲೆ ಬಂದ್ ಮಲ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನೀನ್ ಏನ್ ಅನ್ಕೊಂಡಿದ್ಯಾ? ಯಾರನ್ ಕೇಳಿ ನನ್ ಪಕ್ಕ ಬಂದ್ ಮಲ್ಕೊಂಡೆ? ಯಾರನ್ ಕೇಳಿ ನನ್ ಬ್ಲಾಂಕೆಟ್ ಹೊತ್ಕೊಂಡೆ? ಸಾಮ್ರಾಟ್ ಡೀಪ್ ಬ್ರೆತ್ ತಗೊಂಡು ಕೆಳಗ್ ಬಿದ್ದಿದ್ದ ಬ್ಲಾಂಕೆಟ್ ನ ಬೆಡ್ ಮೇಲೆ ಹಾಕ್ತಾ, ಅರೆ ನಾನ್ ನಿನ್ ಗಂಡ, ಅದನ್ನೇ ಮರ್ತ್ಬಿಟ್ಯಾ? ಏನೋ ಗಂಡನ? ಮೈ ಫುಟ್! ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹುಚ್ಚೊಂತರ ಮಾತಾಡೋದನ್ನ ಮೊದ್ಲು ನಿಲ್ಸು. ನೀನ್ ನನ್ ಗಂಡ ಅಲ್ಲ, ನನ್ ಶತ್ರು, ಪರಮ ಶತ್ರು. ನನಗ್ ನಿನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಓಹೋ, ನನ್ ಮುಖ ನೋಡೋದಕ್ಕಿಷ್ಟ ಇಲ್ವಾ? ಹಾಗಾದ್ರೆ ಇನ್ಯಾರ ಮುಖ ನೋಡೋದಕ್ಕಿಷ್ಟ? ಆ ಬಂಡಲ್ ರಾಜ ಚಿರಾಗ್ದ? ಅವನನ್ನ ಲಯ್ಯರ್ ಅನ್ನೋಕೆ ಎಷ್ಟೋ ಕೊಬ್ಬು ನಿನ್ಗೆ. ನಿನ್ಗಿಂತ ಅವನು 100% ಬೆಟರ್, ಅಲ್ಲಲ್ಲ ಮಿಲಿಯನ್ ಟೈಮ್ಸ್ ಬೆಟರ್. ಅವನ ಬಗ್ಗೆ ಒಂದೇ ಒಂದ್ ಮಾತಾಡೋದಕ್ಕೂ ಮೊದ್ಲು 100 ಸಲ ಯೋಚನೆ ಮಾಡು ಅಂತ ಹೇಳ್ತಾ ಎದ್ದು ಬಾತ್ರೂಮ್ ಕಡೆ ಹೋದ್ಲು. ಡೋರ್ ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಮೊದ್ಲು ಸಾಮ್ರಾಟ್ ಕಡೆ ಶಾರ್ಪ್ ಲುಕ್ ಕೊಡ್ತಾ, ನಾನ್ ಆಚೆ ಬರೋ ಅಷ್ಟರಲ್ಲಿ ನೀನ್ ಈ ರೂಮಿಂದ ತೊಲಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನನ್ನ ಕೊಲ್ಲೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂತ ಹೇಳಿ ಟರ್ನ್ ಆದ್ಲು. ಬೆಳಗಾದ್ಮೇಲೆ ಸಾಮ್ರಾಟ್ ರೂಮಿಂದ ಆಚೆ ಬಂದಾಗ ಆಗ್ಲೇ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸಾನ್ಯಾ ಮತ್ತೆ ಶ್ರೀಕಂಠ ದತ್ತ ಇಬ್ರು ಕೂತಿದ್ರು. ಸಾಮ್ರಾಟ್ ಕೂಡ ಸೈಲೆಂಟ್ ಆಗಿ ಬಂದ್ ಕೂತ್ಕೊಂಡ. ಆಗ ಶ್ರೀಕಂಠ ದತ್ತ, ಕಾಂಟ್ರಾಕ್ಟ್ಗೆ ಅಕ್ರಮ್ ಸೈನ್ ಮಾಡಿದ್ರು ಅಂತ ಕೇಳ್ಪಟ್ಟೆ, ನಿಜಾನಾ? ಸಾನ್ಯಾ ತಲೆ ಎತ್ತಿದ್ಲು. ಹಾ ತಾತ, ಸೈನ್ ಮಾಡಿದ್ದಾರೆ. ಒಳ್ಳೇದು. ಅಟ್ಲೀಸ್ಟ್ ನಿನ್ಗೆ ಬಿಸ್ನೆಸ್ ಯಾವ ರೀತಿ ಮುಂದುವರಿಸ್ಬೇಕು ಅನ್ನೋ ಐಡಿಯಾನಾದ್ರೂ ಬಂತಲ್ಲ. ನಾನಿನ್ಮೇಲೆ ನಿಮ್ಮನ್ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ತಾತ. ಸಾನ್ಯಾ ತಾತನ್ ಮುಂದೆ ಕಳ್ಕೊಂಡಿರೋ ರೆಸ್ಪೆಕ್ಟ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಳು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ಲು. ಶ್ರೀಕಂಠ ದತ್ತ ಸಾಮ್ರಾಟ್ ಕಡೆ ನೋಡಿ, ನಿನ್ಗೆಲ್ಲಾದ್ರೂ ಕೆಲ್ಸ ಸಿಕ್ತಾ? ಹೌದು, ಅಕ್ರಮ್ ಸರ್ ಕಂಪ್ನಿಲೇ ನನಗೆ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಪೋಸ್ಟ್ ಸಿಕ್ಕಿದೆ? ಆಫೀಸ್ ಅಸಿಸ್ಟೆಂಟ್. ಸಾಮ್ರಾಟ್ ಯಾವುದೇ ಹಿಂಜರಿಕೆ ಇಲ್ಲದೆ ಆನ್ಸರ್ ಮಾಡ್ದ. ತಕ್ಷಣ ಎಲ್ರೂ ಸೈಲೆಂಟ್ ಆದ್ರು. ಸಾಮ್ರಾಟ್ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಗಡೆ ಬಂದ. ಅಲ್ಲೇ ಇದ್ರೆ ಶರ್ಮಿಳಾ ತಿಂಡಿ ಜೊತೆ ಅವ್ನ್ ತಲೆನೂ ತಿಂತಾಳೆ ಅಂತ ಗೊತ್ತಿತ್ತು. ಅವನಿಗೆ ತಾನು 1000 ಕೋಟಿ ಸಾಮ್ರಾಜ್ಯದ ಟೈಗರ್ ಅಂತ ಶರ್ಮಿಳಾ ಕಿವಿಲಿ ಮೈಕಿಟ್ಟು ಕೂಗಿ ಹೇಳ್ಬೇಕು ಅನ್ನಿಸ್ತಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಲಿ ಅವನು ಸುಮ್ನಿರ್ದೆ ಬೇರೆ ದಾರಿ ಇರ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಆಫೀಸ್ ರೀಚ್ ಆದ. ಕ್ಯಾಬಿನ್ ಅಲ್ಲಿ ಕೂತು ಕೆಲಸ ಮಾಡ್ತಿದ್ದಾಗ ಡಬ್ ಅಂತ ಡೋರ್ ತಳ್ಕೊಂಡು ಜೆನ್ನಿ ಒಳಗಡೆ ಬಂದೋಳೆ ಮೈ ಮೇಲ್ ದೆವ್ವ ಮೆಟ್ಕೊಂಡೋಳ್ತಾರ, ಏನಿದೆಲ್ಲ, ವಾಟ್ ಇಸ್ ಆಲ್ ದಿಸ್? ಜೋರ ಕಿರಿಸ್ತಿದ್ಲು. ಸಾಮ್ರಾಟ್ಗೆ ಅವಳು ಏನ್ ಕೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಕಾಮಗೆ, ಏನಾಯ್ತು ಅಂತಂದವನೇ ಮತ್ತೆ ವರ್ಕ್ ಶುರು ಮಾಡ್ದ. ಹೆಲೋ, ಐ ಆಮ್ ಟಾಕಿಂಗ್ ಟು ಯು. ಸಾಮ್ರಾಟ್ ಅದಕ್ಕೆ ಕೇರ್ ಮಾಡ್ದೆ. ಗೊತ್ತು, ಅದಕ್ಕೆ ಯಾಕೆ ಹೀಗೆ ಕಿರಿಸ್ತಿದ್ದೀರಾ? ಮೆತ್ತಗ್ ಮಾತಾಡಿ. ವೇರ್ ಇನ್ ದ ಆಫೀಸ್, ಪ್ಲೀಸ್ ಬಿ ರೆಸ್ಪೆಕ್ಟ್ಫುಲ್. ಓಹೋ, ನಿನಗ್ ರೆಸ್ಪೆಕ್ಟ್ ಬೇರೆ ಕೇಳು. ನನಗ್ ಬರ್ತಿರೋ ಕೋಪಕ್ಕೆ ಲುಕ್ ಅಟ್ ದಿಸ್. ಈ ಕಸ್ಟಮರ್ ನಮ್ ಕಂಪ್ನಿಗೆ 2 ಸ್ಟಾರ್ ಕೊಟ್ಟಿದ್ದಾರೆ. ಅವ್ರನ್ನ ಹ್ಯಾಂಡಲ್ ಮಾಡಿದ ಮಹಾನ್ ಭಾವ ನೀನೇ ಅಲ್ವಾ? ಅವ್ರಿಗೆ ಏನ್ ಹೇಳ್ದೆ ಅಂತ ಕೇಳ್ತಾ ಒಂದು ಫೈಲ್ ನ ಎತ್ತಿ ಅವ್ನ್ ಟೇಬಲ್ ಮೇಲೆ ಬಿಸಾಕದ್ಲು. ಸಾಮ್ರಾಟ್ ಅದನ್ನ ಎತ್ಕೊಂಡ್ ನೋಡಿ, ಏನ್ ತಮಾಷೆ ಮಾಡ್ತಿದ್ದೀರಾ? ನಾನ್ ನಿನ್ನೆ ಯಾವ ಲೇಡಿ ಕಸ್ಟಮರ್ನು ಅಟೆಂಡೇ ಮಾಡಿಲ್ಲ. ನನಗ್ ಬಂದಿದ್ 4 ಕಾಲ್ಸು. ಅವ್ರ ಜೊತೆ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ದೀನಿ. ಓಹೋ, ಹೌದಾ? ಮತ್ ಇದು ಹೇಗಾಯ್ತು? ಎಕ್ಸ್ಪ್ಲೈನ್ ಮಾಡು. ಬರೀ ಸುಳ್ಳು ಹೇಳೋದೇ ಆಗೋಯ್ತು. ಸಿಇಒ ಸರ್ ನಿನ್ನ ಮ್ಯಾನೇಜರ್ ಪೋಸ್ಟ್ ಇಂದ ಕಿತ್ ಬಿಸಾಕಿರೋದಕ್ಕೆ ಈ ತರ ಕೋಪ ತೀರಿಸ್ಕೋತಾ ಇದ್ಯಾ ಅಲ್ವಾ? ಸಾಮ್ರಾಟ್ಗೆ ಇರಿಟೇಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನೋಡಿ, ನಾನ್ ಮತ್ತೆ ಹೇಳ್ತಿದ್ದೀನಿ, ನನ್ನಿಂದ ಈ ತಪ್ಪಾಗಿಲ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಕೊಡಲ್ಲ? ಏನ್ ಮಾಡ್ತೀಯಾ? ನಾನಿಲ್ಲಿ ನಿನ್ಗೆ ಸೀನಿಯರ್, ಅದ್ ಗೊತ್ತಿದೆ ತಾನೆ? ಸಾಮ್ರಾಟ್ ಮುಖ ಕಿವುಚ್ಕೊಂಡು ಆ ಫೈಲ್ ನ ಜೆನ್ನಿಗೆ ವಾಪಸ್ ಕೊಡ್ತಾ, ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್ ರೈಟ್ ನೌ. ಈ ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ರೇಗ್ಬಿಟ್ಟ. ಮಿಸ್ಟರ್ ಸಾಮ್ರಾಟ್, ಐ ನೀಡ್ ಅನ್ ಎಕ್ಸ್ಪ್ಲನೇಷನ್. ಇದೆಲ್ಲ ಹೇಗ್ ನಡೀತು ಅಂತ ನೀನ್ ಹೇಳ್ದೆ ಇದ್ರೆ ಅಕ್ರಮ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ಡೈರೆಕ್ಟ್ ನಿನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತಾರೆ. ಸಾಮ್ರಾಟ್ ಕ್ಯಾಶುಯಲ್ ಆಗಿ, ಓಕೆ, ಟ್ರೈ ಮಾಡಿ. ಏನೋ ಟ್ರೈ ಮಾಡ್ಬೇಕಾ? ಎಸ್, ಅಕ್ರಮ್ ಸರ್ ಹತ್ರ ಹೋಗಿ ಇದನ್ನೆಲ್ಲ ಹೇಳಿ, ಆಮೇಲೆ ಯಾರ್ ಕೆಲ್ಸ ಕಳ್ಕೋತಾರೆ ಅಂತ ನೋಡೋಣ. ಜೆನ್ನಿಗೆ ಮೈ ಪರ್ಚ್ಕೊಳ್ಳೋಷ್ಟು ಕೋಪ ಬಂತು. ಸಾಮ್ರಾಟ್ಗೆ ಒಂದು ಲುಕ್ ಕೊಟ್ಟು ಬಿರ್ಗಾಳಿ ತರ ಆಚೆ ಹೋದ್ಲು. ಹಬ್ಬ ಅಂತ ಉಸಿರು ಬಿಡ್ತಾ ಸಾಮ್ರಾಟ್ ಕೆಲ್ಸ ಮುಂದುವರಿಸ್ತಾ. ಆಕ್ಚುಲಿ ಅವನ್ಗೆ ಕೆಲ್ಸ ನಿಜವಾಗ್ಲೂ ಇಷ್ಟ ಇರ್ಲಿಲ್ಲ.
ದಿನ ಪೂರ್ತಿ ಒಂದೇ ಕಡೆ ಕೂತು ಕಾಲ್ಸ್ ಅಟೆಂಡ್ ಮಾಡ್ತಾ ಅವ್ರು ಕೇಳೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಬೋರ್ ಆಗ್ತಿತ್ತು. ಬಟ್ ಅಕ್ರಮ್ ಪ್ಲಾನ್ ಮಾಡಿನೇ ಅವನನ್ನ ಈ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದ. ಅಟ್ಲೀಸ್ಟ್ ಇಲ್ಲಿ ಸೆಪರೇಟ್ ಕ್ಯಾಬಿನ್ ಸಿಗೋದ್ರಿಂದ ಸಾಮ್ರಾಟ್ ಆರಾಮಾಗಿರ್ಬೋದು ಅನ್ನೋದು ಅಕ್ರಮ್ ಉದ್ದೇಶ ಆಗಿತ್ತು. ಈಗ ಲಂಚ್ ಟೈಮ್ ಆಗಿತ್ತು, ಆದ್ರೆ ಮೇಲಿಂದ ಮೇಲೆ ಕಸ್ಟಮರ್ಸ್ ಕಾಲ್ ಬರ್ತಾನೆ ಇತ್ತು. ಅದನ್ನೆಲ್ಲ ಅವಾಯ್ಡ್ ಮಾಡಿ ಕ್ಯಾಂಟೀನ್ಗೆ ಹೋದ. ಊಟ ಮಾಡೋದು ಕೂತ್ಕೊಂಡವನ್ಗೆ ಅರ್ಜೆಂಟಲ್ಲಿ ಫೋನ್ನ ಕ್ಯಾಬಿನ್ನಲ್ಲೇ ಬಿಟ್ಟು ಬಂದಿದ್ದು ನೆನಪಾಯ್ತು. ಛೇ, ಅಕ್ರಮ್ ಅಂಕಲ್ಗೆ ಕಾಲ್ ಮಾಡಬೇಕಾಗಿತ್ತು. ಇರ್ಲಿ, ಆಮೇಲೆ ಮಾಡಿದ್ರಾಯ್ತು. ಇಷ್ಟರಲ್ಲಾಗಲೇ ಜೆನ್ನಿ ನನ್ನ ಬಗ್ಗೆ ಚಾಡಿ ಕೆಲಸ ಶುರು ಮಾಡಿರ್ತಾಳೆ. ಬಟ್ ಅಕ್ರಮ್ ಅಂಕಲ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ಕೊಂಡ. ಸಾಮ್ರಾಟ್ ಊಟ ಮುಗಿಸಿ ಕ್ಯಾಬಿನ್ ಕಡೆ ಹೊರಟಾಗ ಮ್ಯಾನೇಜರ್ ಕ್ಯಾಬಿನಿಂದ ಕಾಮಿನಿ ಆಚೆ ಬರ್ತಾ ಇರೋದು ಕಾಣಿಸ್ತು. ಅವಳು ಸಾಮ್ರಾಟ್ನ ನೋಡಿ ಸರ್ಪ್ರೈಸ್ ಆದ್ಲು. ಆದ್ರೂ ಅವನನ್ನ ಇಗ್ನೋರ್ ಮಾಡೋ ತರ ಕೂದಲನ್ನ ಸೈಡ್ಗೆ ಎಳ್ಕೊಂಡು ಅಲ್ಲಿಂದ ಹೋದ್ಲು. ಸಾಮ್ರಾಟ್ ಕೂಡ ಅವಳನ್ನ ನೋಡದೇ ಇರೋ ತರ ತನ್ನ ಕ್ಯಾಬಿನ್ಗೆ ಹೋದ. ಅಕ್ರಮ್ ಮತ್ತೆ ಜೆನ್ನಿ ಇಬ್ರು ಅವನ್ ಕ್ಯಾಬಿನ್ನಲ್ಲೇ ಇದ್ರು. ಅವ್ರು ನೋಡಿ ಸಾಮ್ರಾಟ್ಗೆ ಆಶ್ಚರ್ಯ ಆಯ್ತು. ಜೆನ್ನಿ ಮುಖ ಬತ್ತೋಗಿರೋ ಟೊಮ್ಯಾಟೊ ತರ ಆಗಿತ್ತು. ಅವಳ ಎಕ್ಸ್ಪ್ರೆಷನ್ ಇಂದಾನೆ ಅಕ್ರಮ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ ಅನ್ನೋದು ಸಾಮ್ರಾಟ್ಗೆ ಅರ್ಥ ಆಯ್ತು. ಅಕ್ರಮ್ ಸಾಮ್ರಾಟ್ನ ನೋಡಿದ ತಕ್ಷಣ ಬಾಟೆ ಹಾ ಬಾ ಸಾಮ್ರಾಟ್ ಅಂದ. ಸಾಮ್ರಾಟ್ ಒಳಗ್ ಬಂದು, ಏನಾಯ್ತು ಸರ್, ಎಲ್ಲ ಓಕೆ ಅಲ್ವಾ, ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತಾ ಅಂತ ಏನೋ ಗೊತ್ತಿಲ್ಲದೆ ಇರೋ ಒಂಥರ ಡ್ರಾಮಾ ಮಾಡ್ದ. ಏನಿಲ್ಲ ಸಾಮ್ರಾಟ್, ನಿನ್ನ ಮತ್ತೆ ಜೆನ್ನಿ ಮಧ್ಯೆ ನಡೆದಿರೋ ವಿಷಯಗಳೆಲ್ಲ ಗೊತ್ತಾಯ್ತು. ಅದೇ ವಿಷಯಕ್ಕೆ ಅವಳಿಗೆ ಗದರ್ತಾ ಇದ್ದೆ. ಅಕ್ರಮ್ ಫರ್ಮ್ ವಾಯ್ಸ್ ನಲ್ಲಿ, ಲುಕ್ ಜೆನ್ನಿ, ನನಗೆಷ್ಟು ರೆಸ್ಪೆಕ್ಟ್ ಕೊಡ್ತೀಯೋ ಸಾಮ್ರಾಟ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು. ಅವನಿಗೆ ಮಾತ್ರ ಅಲ್ಲ, ಈ ಕಂಪ್ನಿಲಿರೋ ಎಲ್ಲ ಎಂಪ್ಲಾಯೀಸ್ಗೂ ಕೊಡ್ಬೇಕು. ಜೆನ್ನಿಗೆ ಭಯ ಸ್ಟಾರ್ಟ್ ಆಗಿತ್ತು. ನಿಧಾನಕ್ಕೆ ಚೇರಿಂದ ಮೇಲೆದ್ದು ಸಾಮ್ರಾಟ್ ಕಡೆ ತಿರುಗಿ, ಸಾರಿ ಸಾಮ್ರಾಟ್, ದಯವಿಟ್ಟು ಕೆಲಸದಿಂದ ತೆಗಿಬೇಡಿ. ಅಕ್ರಮ್ ಸರ್ಗೆ ನೀನಾದ್ರೂ. ಸರಿ, ಆದ್ರೆ ಒಂದ್ ಕಂಡೀಷನ್, ಇನ್ ಮುಂದೆ ಸಾಮ್ರಾಟ್ ಜೊತೆ ಆಗ್ಲಿ ಬೇರೆ ಎಂಪ್ಲಾಯೀಸ್ ಜೊತೆ ಆಗ್ಲಿ ಮರ್ಯಾದೆಯಿಂದ ನಡ್ಕೊಳ್ದೇ ಇದ್ರೆ ಮತ್ತೊಂದು ಅವಕಾಶ ಇಲ್ಲ. ಇನ್ ಮುಂದೆ ಎಲ್ರಿಗೂ ನೀನ್ ರೆಸ್ಪೆಕ್ಟ್ ಕೊಡ್ಬೇಕು. ಜೆನ್ನಿ ಕಣ್ಣೀರ್ ಒರೆಸ್ಕೊಂಡು, ಇನ್ಮೇಲೆ ಯಾವತ್ತೂ ಯಾರ ಮೇಲೂ ರೇಗಲ್ಲ ಸರ್, ಪ್ರಾಮಿಸ್. ಹಾ, ಇನ್ನೊಂದು ವಿಚಾರ, ಈ ಕ್ಯಾಬಿನಲ್ಲಿ ಏನೇನ್ ನಡೀತೋ ಅದನ್ನೆಲ್ಲ ತಗೊಂಡು ಹೋಗಿ ಯಾರ ಹತ್ರನಾದ್ರೂ ಬಾಯ್ ಬಿಟ್ರೆ ಪರಿಣಾಮ ಸರಿ ಇರಲ್ಲ, ನೆನ್ಪಿಟ್ಕೋ. ಇಲ್ಲ ಸರ್, ಖಂಡಿತ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ. ಓಕೆ, ಯು ಕ್ಯಾನ್ ಗೋ ನೌ. ತಕ್ಷಣ ಜೆನ್ನಿ ಅಲ್ಲಿಂದ ಆಚೆ ಓಡ್ ಹೋದ್ಲು. ಅಕ್ರಮ್ ಸಾಮ್ರಾಟ್ ಕಡೆ ನೋಡ್ತಾ, ಹಾ, ಈ ಜೆನ್ನಿ ಸ್ವಲ್ಪ ತಲೆನೋವಿನ ಹುಡುಗಿ. ಹಾ, ಹುಡುಗಿ ಅಂದ ತಕ್ಷಣ ನೆನಪಾಯ್ತು, ಆಕ್ಷನ್ ಬಗ್ಗೆ ಹೇಳಿದ್ನಲ್ಲ, ಅದು ಇವತ್ತೇ. ನಯನಾ ಕೂಡ ಅಲ್ಲಿಗೆ ಬರ್ತಾಳೆ ಅಂದಾಗ ಸಾಮ್ರಾಟ್ ಕಣ್ಣು ಶೈನ್ ಆದ್ವು. ಅಕ್ರಮ್ ಈಗಾಗ್ಲೇ ತುಂಬಾ ಸಲ ನಯನಾ ಬಗ್ಗೆ ಮಾತಾಡಿದ್ದ. ಹಾಗಾಗಿ ಸಾಮ್ರಾಟ್ಗೆ ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇತ್ತು. ಸರಿ, ಹಾಗಾದ್ರೆ ನಾವು ಹೋಗೋಣವಾ? ನಾವಲ್ಲ, ನೀನ್ ಮಾತ್ರ. ನಾನು ಅಲ್ಲಿಗೆ ಬರ್ತೀನಿ, ಆದ್ರೆ ನಿನ್ ಜೊತೆ ಅಲ್ಲ. ನಾವಿಬ್ರು ಒಟ್ಟಿಗೆ ಹೋದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅಲ್ಲಿಗೆ ದಿಕ್ಪಾಲ್ ಕೂಡ ಬರ್ತಾನೆ. ಸುಮ್ನೆ ತೊಂದರೆ ಆಗೋದ್ ಬೇಡ. ದಿಕ್ಪಾಲ್ ಹೆಸರು ಕೇಳ್ತಿದ್ದಂಗೆ ಸಾಮ್ರಾಟ್ ಕಣ್ಣು ಆಟೋಮೆಟಿಕ್ ಆಗಿ ದೊಡ್ಡದಾದ್ವು. ಅವನ ಎನಿಮಿನ ಆದಷ್ಟು ಬೇಗ ಮೀಟ್ ಆಗ್ಬೇಕು ಅಂತ ಬಯಸ್ತಿದ್ದ. ಹಾ ಟೈಗರ್, ನೀನು ದಿಕ್ಪಾಲ್ಗಿಂತ ನಯನಾ ಬಗ್ಗೆನೇ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು. ಅವಳೊಂಥರ ಸ್ವೀಟ್ ಪಾಯ್ಸನ್ ಇದ್ದಂಗೆ. ನಾನು ನಮ್ಮ ಟೀಮಲ್ಲಿ ಒಬ್ರಿಗೆ ಹೇಳ್ತೀನಿ, ನಮ್ಮ ಗೋಲ್ಡನ್ ಲೋಟಸ್ ಇಂದ ಅವ್ರು ನಿನ್ನ ಪಿಕ್ ಮಾಡ್ತಾರೆ. ಹಾಗೆ ಈ VIP ಕಾರ್ಡ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ನಿನಗೇನಾದ್ರೂ ತೊಂದರೆ ಆದ್ರೆ ಇದೊಂದು ತೋರ್ಸು. ಸಾಮ್ರಾಟ್ ಕಾರ್ಡ್ನೇ ಸೂಕ್ಷ್ಮವಾಗಿ ನೋಡ್ದ. ಕಾರ್ಡ್ ಕೆಳಭಾಗದಲ್ಲಿ ಸಣ್ಣ ಟೈಗರ್ ಸಿಂಬಲ್ ಇತ್ತು. ಅಕ್ರಮ್ ಅವನ ಹೆಗ್ಲು ತಟ್ಟಿ, ನೀನೇ ನಿಜವಾದ ಟೈಗರ್ ಅಂತ ಜನಕ್ಕೆ ಗೊತ್ತಾದ್ರೆ ಎಲ್ರೂ ನಿನ್ನನ್ನ ದೇವ್ರ ತರ ಪೂಜೆ ಮಾಡ್ತಾರೆ. ಸಾಮ್ರಾಟ್ ಮುಗುಳ್ನಗ್ತಾ ಆ ಕಾರ್ಡ್ನ ಜೇಬಲ್ ಇಟ್ಕೊಂಡ. ವಾಟ್ ನೆಕ್ಸ್ಟ್? ಸಾಮ್ರಾಟ್ ನಯನನ ಭೇಟಿ ಆದ್ಮೇಲೆ ಏನೇನಾಗುತ್ತೆ? ಇವತ್ತಾದ್ರೂ ಅವನ್ ಶತ್ರು ದಿಗ್ಬಾಲ್ನ ನೋಡೋ ಚಾನ್ಸ್ ಸಿಗತ್ತಾ? ಇದಕ್ಕೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ಉತ್ತರ ಇದೆ. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.